ಬೆಂಗಳೂರಿನ ಆರ್ಟಿ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ದಟ್ಟ ಹೊಗೆ ಇದೆ. ಕಟ್ಟಡದ ನೆಲಮಹಡಿಯಲ್ಲಿ ಈ ಒಂದು ಬೆಂಕಿ ಆವರಿಸಿದೆ. ಆರ್ಟಿ ನಗರದಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಟ್ಟಡದ ನೆಲಮಹಡಿಯಲ್ಲಿ ಈ ಒಂದು ಬೆಂಕಿ ಆವರಿಸಿದೆ. 3 ಅಂತಸ್ತಿನ ಕಟ್ಟಡದಲ್ಲಿ ದಟ್ಟ ಹೊಗೆ ಇದೆ. ಇನ್ನು ಕಟ್ಟಡದಲ್ಲಿದ್ದ 7 ಜನರನ್ನ ಈಗಾಗಲೇ ಪೊಲೀಸರು ರಕ್ಷಿಸಿದ್ದಾರೆ. ವಿಸ್ತಾರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಆ ಕಟ್ಟಡದಲ್ಲಿ ಇದ್ದಂತ 7 ಜನರನ್ನು ಕೂಡ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಇನ್ನೂ ಹಲವರು ಸಿಲುಕಿರುವಂತ ಶಂಕೆ ಕೂಡ ಇದೀಗ ವ್ಯಕ್ತವಾಗಿದೆ. 2 ಅಗ್ನಿಶಾಮಕ ಟೀಮ್ಗಳಿಂದ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ದಟ್ಟ ಹೊಗೆ ಇರೋದ್ರಿಂದ ಒಳಗಡೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿ ಆ ಕಟ್ಟಡದಲ್ಲಿ ನಿರ್ಮಾಣವಾಗಿದೆ. ಆರ್ಟಿ ನಗರದಲ್ಲಿ ಈ ಒಂದು ಅಗ್ನಿ ಅವಘಡ ನಡೆದಿರೋದು. ಜನರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಂಡ ನಂತರ ದೊಡ್ಡ ಹೊಗೆ ಕಟ್ಟಡದ ನೆಲಮಹಡಿಯಲ್ಲಿ ಬೆಂಕಿ ಆವರಿಸಿದೆ. 3 ಅಂತಸ್ತಿನ ಕಟ್ಟಡದಲ್ಲಿ ದಟ್ಟ ಹೊಗೆ ಇದೆ. ಕೆಲವರು ಇನ್ನೂ ಇದ್ದಾರೆ ಒಳಗಡೆ ಅಂತ ಹೇಳಲಾಗ್ತಾ ಇದೆ. ಕಟ್ಟಡದಲ್ಲಿದ್ದಂಥ 7 ಜನರನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಈಗಾಗಲೇ. ಇನ್ನು ಹಲವರು ಸಿಲುಕಿರುವಂಥ ಶಂಕೆ ಈಗ ವ್ಯಕ್ತವಾಗಿದೆ. ಅವ್ರನ್ನ ಹುಡುಕುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಪೊಲೀಸರು, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಅಲ್ಲಿ ಕೆಲವರು ಯಾರು ಈ ಒಂದು ಕಾರ್ಯಾಚರಣೆ ತೊಡಗಿದ್ದಾರೆ. ಆದರೂ ಕೂಡ ಯಾರು ಕೂಡ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹೊಗೆ ಇದೆ. ಹೀಗಾಗಿ ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ. ಅಗ್ನಿಶಾಮಕ ಟೀಮ್ಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದು. 2 ಅಗ್ನಿಶಾಮಕ ಟೀಮ್ಗಳಿಂದ ಈ ಒಂದು ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ಕಟ್ಟಡದ ನೆಲಮಹಡಿಯಲ್ಲಿ ಈ ಒಂದು ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಕಟ್ಟಡದಲ್ಲಿದ್ದ ಕೆಲವರನ್ನ ಹೊರಗಡೆ ಕಳಿಸಿದ್ದಾರೆ. ಇನ್ನು ಅಲ್ಲಿದ್ದಂಥ ಕೆಲವರನ್ನ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆದರೆ ಕಟ್ಟಡದಲ್ಲಿ ಇನ್ನೂ ಕೆಲವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಏಣಿ ಹಾಕಿ ಕೆಲವರನ್ನ ಇಳಿಸ್ಕೊಳ್ತಾ ಇದ್ದಾರೆ. ಆ ಪ್ರಯತ್ನಗಳು ಕೂಡ ನಡೀತಾ ಇದೆ. ಯಾರಿಗೂ ಯಾವುದೇ ರೀತಿಯಂತ ಅವಘಡ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇಕಾಗಿರುವಂಥ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. 2 ಅಗ್ನಿಶಾಮಕ ಟೀಮ್ಗಳಿಂದಲೂ ಕೂಡ ಬೆಂಕಿ ನಂದಿಸುವಂಥ ಕಾರ್ಯ ನಡೀತಾ ಇದೆ. ಯಾಕಂದರೆ ಅಲ್ಲಿ ತುಂಬ ದಟ್ಟ ಹೊಗೆ ಇದೆ. ಹೀಗಾಗಿ ಒಂದು ಸುರಕ್ಷಿತ ಕ್ರಮಗಳನ್ನು ಕೂಡ ಅಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಕಟ್ಟಡ ಮೇಲಿದ್ದಂಥ ಜನರನ್ನ ಇಳಿಸ್ಕೊಳ್ತಾ ಇದ್ದಾರೆ. ಏಣಿ ಹಾಕಿ ಅಲ್ಲಿ ಇರೋರನ್ನ ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಬೆಂಕಿ ನಂದಿಸಲು ಹರಸಾಹಸ ಪಡಲಾಗ್ತಾ ಇದೆ. ಆರ್ಟಿ ನಗರದಲ್ಲಿರುವಂಥ ಕಟ್ಟಡದ ಅಂದರೆ ಗ್ರೌಂಡ್ ಇದರಲ್ಲಿ ಜನರೇಟರ್ನಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿದೆ. 3 ಅಂತಸ್ತಿನ ಕಟ್ಟಡದಲ್ಲಿ ಈ ಒಂದು ದಟ್ಟ ಹೊಗೆ ಆವರಿಸಿದೆ. ಕೆಲವರನ್ನ ಹೊರಗಡೆ ಕಳಿಸ್ತಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಜನ ಇದ್ದಾರೆ ಏನೆಂಬುದ್ರ ಬಗ್ಗೆ ಗೊತ್ತಿಲ್ಲ. ಇನ್ನು ಮೇಲೆ ಲಾಸ್ಟ್ ಫ್ಲೋರ್ ಟೆರೆಸ್ನಿಂದ ಅಲ್ಲಿರುವಂಥ ಏಣಿ ಹಾಕಿ ಅಲ್ಲಿರುವಂಥ ಜನರನ್ನ ಇಳಿಸ್ಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲಿ ರಕ್ಷಣೆ ಮಾಡ್ತಿದ್ದಾರೆ ಮತ್ತು ಜನರು ಕೂಡ ಆತಂಕಗೊಂಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಆತಂಕಗೊಂಡು ಹೊರಗಡೆ ಬರ್ತಿದ್ದಾರೆ. ಕೆಲವರಿಗೆ ಅಲ್ಲಿ ಉಸಿರಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗಿದೆ. ಯಾಕಂದರೆ ಅಷ್ಟು ದೊಡ್ಡ ಮಟ್ಟಿಗೆ ಹೊಗೆ ಕೂಡ ಇತ್ತು. ಹೀಗಾಗಿ ತುಂಬ ಜನರಿಗೆ ಅಲ್ಲಿ ಕಷ್ಟ ಆಗ್ತಾ ಇತ್ತು ಉಸಿರಾಡೋದಕ್ಕೆ. ಹೊರಗಡೆ ಬಂದಿದ್ದಾರೆ ಕೆಲವರು, ಅವರನ್ನು ರಕ್ಷಣೆ ಮಾಡಿದ್ದಾರೆ. ಅವರ ಮುಖದಲ್ಲಿ ಆ ಭಯ ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ಮತ್ತು ಕೆಲವರು ಏನು ಮಾಡಿದ್ದಾರೆ, ರಕ್ಷಣೆಗೋಸ್ಕರ ಗ್ಲಾಸನ್ನು ಕೂಡ ಹೊರಗಡೆ ಬಂದಿದ್ದಾರೆ. ಸಂಪೂರ್ಣವಾಗಿ ಪುಡಿ ಆಗಿದೆ. ಯಾಕಂದರೆ ಆ ದಟ್ಟ ಹೊಗೆ ಕಾಣಿಸ್ಕೊಂಡಿದ ತಕ್ಷಣ ಬ್ರೀತಿಂಗ್ ಸಫಿಸ್ಟಿಕೇಟೆಡ್ ಆಗಿದೆ. ಹೀಗಾಗಿ ಆ ಗ್ಲಾಸನ್ನು ಕೂಡ ಹೊಡೆದು ಹಾಕಿದ್ದಾರೆ. ಇನ್ನು ಕೆಲವರು ಮಹಿಳೆಯರನ್ನ ಅಲ್ಲಿ ಇದ್ದಂಥ ಮಹಿಳೆಯರನ್ನ ಕೂಡ ರಕ್ಷಣೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬರ ಮುಖದಲ್ಲಿ ಒಂದು ರೀತಿ ಆತಂಕ, ಏನಾಯ್ತು ಅನ್ನೋ ಒಂದು ಭಯ ಕೂಡ ಇತ್ತು ಸಡನ್ನಾಗೆ. ಈಗ ಅವ್ರನ್ನೆಲ್ಲರೂ ಕೂಡ ಹೊರಗಡೆ ಕರ್ತಂದಿದ್ದಾರೆ. ಅವರು ಹೊರಗಡೆ ಬಂದ ತಕ್ಷಣ ಏನೋ ಒಂಥರ ನಿರಾಳ. ಹೀಗಾಗಿ ಆ ಒಂದು ದೊಡ್ಡ ಸಮಸ್ಯೆ ಅಲ್ಲಿ ಕಾಡ್ತಾ ಇದೆ. ಜೊತೆಗೆ ಅಲ್ಲಿರುವಂಥ ಜನರನ್ನು ಕೂಡ ಅಲ್ಲಿರುವಂಥ ಪೊಲೀಸರ ರಕ್ಷಣೆ ಮಾಡ್ತಿದ್ದಾರೆ. ಅಗ್ನಿಶಾಮಕ ಟೀಮ್ ಕೂಡ ಇದೆ. ಒಂದಲ್ಲ 2 ಅಗ್ನಿಶಾಮಕ ದಳ ಟೀಮ್ಗಳಿಂದ ಬೆಂಕಿ ನಂದಿಸುವಂಥ ಕಾರ್ಯ ಅಲ್ಲಿ ನಡೀತಾ ಇದೆ. ಬಹುಶಃ ಇದು ಬಿಲ್ಡಿಂಗ್ನ ಹಿಂಬದಿ ಭಾಗದಲ್ಲಿ ಅಂತ ಅನಿಸುತ್ತೆ. ಏಣಿ ಹಾಕಿ ಅಲ್ಲಿರೋ ಕೆಲವ್ರನ್ನ ಇಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಜನರೇಟರ್ನಲ್ಲಿ ಈ ಒಂದು ಬೆಂಕಿ ಕಾಣಿಸಿಕೊಂಡಿದೆ. 5ಕ್ಕೂ ಹೆಚ್ಚು ಟ್ಯಾಂಕರ್ ನೀರನ್ನು ತರಿಸ್ಕೊಂಡಿದ್ದಾರೆ ಸಿಬ್ಬಂದಿಗಳು. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ದಟ್ಟ ಹೊಗೆ ಬೆಂಕಿ ಹಿನ್ನೆಲೆ ಸುತ್ತಲೂ ಕೂಡ ಜನ ಜಮಾಯಿಸಿದ್ದಾರೆ. ಕಟ್ಟಡದ ಬಳಿ ನಿಂತು ಜನರನ್ನ ನಿಯಂತ್ರಿಸಲು ಹರಸಾಹಸ ಪಡ್ತಿದ್ದಾರೆ ಪೊಲೀಸರು ಕೂಡ.
ಕೆಲವರನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಕೆಲವರು ಅಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಹೋಗಬೇಡಿ ಅಂತಲೂ ಕೂಡ ಪೊಲೀಸರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. 5ಕ್ಕೂ ಹೆಚ್ಚು ಟ್ಯಾಂಕರ್ ನೀರನ್ನ ಕೂಡ ತರಿಸ್ಕೊಂಡಿದ್ದಾರೆ. ಸಿಬ್ಬಂದಿಗಳು ತರಿಸ್ಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು 2 ತಂಡ ಅಲ್ಲಿ ಸಾಕಷ್ಟು ಒಂದು ಹರಸಾಹಸ ಪಡ್ತಾ ಇದೆ. ಬೆಂಕಿ ನಂದಿಸುವಂತ ಕೆಲಸಗಳಾಗ್ತಾ ಇದೆ. ದಟ್ಟ ಹೊಗೆ ಒಳಗಡೆ 3 ಅಂತಸ್ತಿನ ಕಟ್ಟಡದಲ್ಲೂ ಕೂಡ ದಟ್ಟ ಹೊಗೆ ಆವರಿಸಿದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ? ದಿವ್ಯಾ, ಏನು ಬೆಂಗಳೂರಿನ ಆರ್ ಟಿ ನಗರ ರಸ್ತೆಯಲ್ಲಿರ್ತಕ್ಕಂತಹ 80 ಫೀಟ್ ರಸ್ತೆಯಲ್ಲಿ ಇರ್ತಕ್ಕಂತಹ ಮಿರಾಕಲ್ ಡ್ರಿಂಕ್ಸ್ ಅಂತಕ್ಕಂಥ ಏನು ಕಂಪನಿ ಇದೆ, ಸೊ ಈ ಕಂಪನಿಯ ಕೆಳಭಾಗದಲ್ಲಿ ಇರ್ತಕ್ಕಂಥ IDS ನೆಕ್ಸ್ಟ್ ಬಿಸ್ನೆಸ್ ಸೊಲ್ಯೂಷನ್ ಅಂಡ್ ಪ್ರೈವೇಟೆಡ್ ಲಿಮಿಟೆಡ್ ಏನು ಕಟ್ಟಡ ಇದೆ, ಸೊ ಈ ಕಟ್ಟಡದ ಕೆಳಭಾಗದಲ್ಲಿ ಮೊದಲಿಗೆ ಒಂದು ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಸೊ ಮೊದಲಿಗೆ ಒಂದು ಜನರೇಟರ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ನಂತರ ಈ ಒಂದು ಬೆಂಕಿಯ ಕೆನ್ನಲಿಗೆ ಚಾಚಿ ಸಂಪೂರ್ಣವಾಗಿ ಕಟ್ಟಡದ 3 ಮಹಡಿಗಳಿಗೂ ಕೂಡ ಚಾಚುತ್ತೆ. ಈ ಒಂದು ಕಟ್ಟಡದ ಬೆಂಕಿಯ ಕೆನ್ನಲಿಗೆ ಚಾಚಿದಂತೆ ಸೊ ಕೆಳಭಾಗದಲ್ಲಿದ್ದವರು ಬೇಗ ಹೊರಡು ಬಂದು ತಪ್ಪಿಸ್ಕೊಳ್ತಾರೆ. ಆದರೆ ಮೇಲ್ಭಾಗದಲ್ಲಿ ದಟ್ಟವಾದಂತಹ ಹೊಗೆ ಒಂದು ಆವರಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಕಟ್ಟಡದ ಮೇಲ್ಭಾಗದಲ್ಲಿ ಸುಮಾರು 13 ಜನ ಸಿಲುಕೊಂಡಿರ್ತಾರೆ. ಈ ಸಂದರ್ಭ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಒಂದು ಮಾಹಿತಿ ಕೂಡ ಹೋಗುತ್ತೆ. ತಕ್ಷಣವೇ ಸ್ಥಳಕ್ಕೆ ಬಂದಂತಹ ಕಾರ್ಯಪ್ರವೃತ್ತರಾದಂತಹ ಆರ್ ಟಿ ನಗರ ಪೊಲೀಸರು ಇರ್ಬೋದು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿರ್ಬೋದು, ಸೊ ಈ ಕಟ್ಟಡದ ಮೇಲ್ಭಾಗದಲ್ಲಿ ಸಿಲುಕೊಂಡಿರೋ ಎಲ್ಲರನ್ನು ಒಂದು ರಕ್ಷಣೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಬೆಂಕಿಯನ್ನ ನಂದಿಸುವಂತಹ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಮುಂದಾಗಿರುವಂಥದ್ದು. ಜೊತೆಗೆ ಅವರ ಜೊತೆಗೆ BBMP ಸಿಬ್ಬಂದಿಗಳು ಜೊತೆಗೆ ಸ್ಥಳೀಯರು ಕೂಡ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಮತ್ತೊಂದು ಕಡೆಯಲ್ಲಿ ಈಗಾಗಲೇ 5 ಟ್ಯಾಂಕರ್ಗಳನ್ನ ಒಂದು ನೀರನ್ನು ಕೂಡ ತರಿಸಿಕೊಳ್ಳಲಾಗಿದೆ. ಹಾಗಾಗಿ ಈಗಾಗಲೇ ಏನು ಕಟ್ಟಡದ ಮೇಲ್ಭಾಗದಲ್ಲಿ ಸಿಲ್ಕೊಂಡಿದ್ರು, ಸೊ ಅವರೆಲ್ಲರಿಗೂ ಕೂಡ ಈಗಾಗಲೇ ರಕ್ಷಣೆ ಮಾಡಿ ಅವರಿಗೆ ಕೂಡ ಈ ಸ್ಥಳೀಯ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಅವರೆಲ್ಲರೂ ಕೆಳಭಾಗದಲ್ಲಿ ಬರ್ತಿದ್ದಂಥ ಸಂದರ್ಭ ಅವರ ಮುಖದಲ್ಲಿ ಒಂದು ಭಯದ ವಾತಾವರಣ ಉಂಟಾಗಿತ್ತು. ಸೊ ನಾವೆಲ್ಲರೂ ಕೂಡ ಈ ಒಂದು ಬೆಂಕಿ ಕೆನಾಲ್ಗೆ ಸಿಲುಕಿಕೊಳ್ತೀವಿ ಅಂತಕ್ಕಂಥ ಒಂದು ಭಯ ಅವರಲ್ಲಿ ಇತ್ತು. ಹಾಗಾಗಿ ಅವರೆಲ್ಲರೂ ಕೂಡ ರಕ್ಷಣೆ ಮಾಡಿದಂಥ ಸಂದರ್ಭ ಒಂದು ರಕ್ಷಣೆ ಮಾಡಿದಂಥ ಸಿಬ್ಬಂದಿಗಳು ಕೂಡ ಧನ್ಯವಾದವನ್ನು ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹೆಚ್ಚಾಗಿ ಮಹಿಳಾ ಸಿಬ್ಬಂದಿಗಳೇ ಈ ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ಸಿಲುಕಿಕೊಂಡಿದ್ರು. ಸೊ ಅವರೆಲ್ಲರನ್ನು ಕೂಡ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಏನು ಚಾಚಿಕೊಂಡಿದ್ದು, ಸೊ ಇದರ ಪಕ್ಕದ ಕಟ್ಟಡದಿಂದ ಒಂದು ಈ ಭಾಗದ ಒಂದು ಗಾಜನ್ನು ಒಡೆಯುವುದರ ಮುಖಾಂತರ ಅವರನ್ನ ಒಂದು ರಕ್ಷಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ಎಲ್ಲ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಕಾಣಬಹುದು ಮುಂಭಾಗದ ಒಂದು ದೃಶ್ಯ, ಈ ಕಟ್ಟಡದ ಮುಂಭಾಗದ ದೃಶ್ಯ. ಸಾಕಷ್ಟು ಸಂಖ್ಯೆಯಲ್ಲಿ BBMP ಸಿಬ್ಬಂದಿಗಳು ಎಲ್ಲಾದರೂ ಇರತಕ್ಕಂತಹ ಒಂದು ಸಣ್ಣ ಪುಟ್ಟ ಬೆಂಕಿ ಕೆನ್ನಲ್ಲಿ ಕೂಡ ಸಂಪೂರ್ಣವಾಗಿ ನಂದಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ 2 ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಟ್ಟಡದ ಸಂಪೂರ್ಣವಾಗಿ ಸುತ್ತುವರೆದು ಎಲ್ಲ ಕಡೆಯಲ್ಲಿ ಹರಡಿದಂತಹ ಬೆಂಕಿಯನ್ನು ಈಗಾಗಲೇ ನಂದಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ದಿವ್ಯಾ, ಅಂದ್ರೆ ಕಂಟ್ರೋಲ್ಗೆ ತಂದಿದ್ದಾರಾ ಪರಿಸ್ಥಿತಿನ ಏನು, ಅಥವಾ ಇನ್ನೂ ಕೆಲವರು ಇದ್ದಾರಾ ಸಿಲುಕಿದ್ದಾರಾ ಒಳಗಡೆ ಏನು ಅಂತ? ದಿವ್ಯಾ, ಈಗಾಗಲೇ ಏನು ಕಟ್ಟಡದ ಮೇಲ್ಭಾಗದಲ್ಲಿ 13 ಜನ ಸಿಲುಕಿಕೊಂಡಿದ್ರು. ಸೊ ಅವರೆಲ್ಲರ ರಕ್ಷಣೆ ಕಾರ್ಯವನ್ನು ಮಾಡುವಂತಹ ಒಂದು ಕೆಲಸಕ್ಕೆ ಈ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗಿದ್ರು. ಸೊ ಅವರೆಲ್ಲರೂ ಕೂಡ ಈಗಾಗಲೇ ರೆಸ್ಕ್ಯೂ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಏನು ಈ ಒಂದು ಕಟ್ಟಡದಲ್ಲಿ ಕಾಣಿಸಿದಂತಹ ಬೆಂಕಿ ಏನಿದೆ, ಈ ಒಂದು ಬೆಂಕಿಯಲ್ಲಿ ಅಲ್ಲಿರ್ತಕ್ಕಂತಹ ವಸ್ತುಗಳಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸೊ ಈಗಾಗಲೇ ಬೆಂಕಿಯನ್ನು ಹತೋಟಿಗೆ ತರಲಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಪ್ರಪ್ರಥಮ ಹಂತವಾಗಿ ಈಗಾಗಲೇ ಬೆಂಕಿ ನಂದಿಸುವಂತಹ ಒಂದು ಕೆರೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಏನು ಮುಂದಾಗಿದ್ದಾರೆ. ಸೊ ಅದಾದ ನಂತರದಲ್ಲಿ ಅಲ್ಲಲ್ಲಿ ಕೆಲವು ಕಿಡಿಗಳು ಇರೋದ್ರಿಂದ ಸೊ ಅವನ್ನು ಕೂಡ ಒಂದು ನಂದಿಸಬೇಕಾಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ಕಟ್ಟಡದ ಸುತ್ತುವರೆದು ಕಟ್ಟಡದ ಮೂಲೆಗೂ ಕೂಡ ಅಲ್ಲಿರ್ತಕ್ಕಂಥ ವಸ್ತುಗಳಿರ್ಬೋದು, ಪೀಠೋಪಕರಣ ಇರ್ಬೋದು ಮತ್ತು ದಾಖಲೆಗಳಿರ್ಬೋದು, ಜೊತೆಗೆ ವೈರ್ಗಳು, ಇಂತಹ ಅಲ್ಲಿ ಸಣ್ಣ ಪುಟ್ಟ ಬೆಂಕಿಯ ಕಿಡಿಗಳು ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಂದಿಸಲು ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.